ನೋಡಿ, ಅಕಸ್ಮಾತ್ ಏನಾದರೂ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಸರ್ಕಾರದ ಮೇಲೆ, ಅದು ಕಾಂಗ್ರೆಸ್ ಸರ್ಕಾರದ ಮೇಲೆ ಹೆಚ್ಚಿನ ಭರವಸೆ ಅಂತೂ ಮೂಡುತ್ತೆ. ಬೇರೆ ರಾಜ್ಯದಲ್ಲಿ ಹೆಂಗೆ ಅನುಸರಿಸ್ತಾ ಇದ್ದವರು ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ತನಕ ಹುಟ್ಕೊಂಡಿತ್ತು. ಯಾತಕ್ಕೋಸ್ಕರ ಮಹಿಳೆಯರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ? ಬೇರೆ ರಾಜ್ಯದಲ್ಲೂ ಸಹ ಗೆದ್ದು ಬೀಗಿರೋರಿದ್ದಾರೆ, ಅವರನ್ನ ಬೇಕು ಅಂತಲೇ ಎಲೆಕ್ಷನ್ಗೆ ನಿಲ್ಲಿಸಿದವರಿದ್ದಾರೆ, ಗೆಲ್ಲಿಸಿದವರಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸ್ತಾ ಇತ್ತು. ಅನುಭವ ಹೊಂದಿರೋರಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದವರಿದ್ದಾರೆ, ಸಾಮಾಜಿಕ ಕಳಕಳಿಯನ್ನು ಹೊಂದವರು ಎಷ್ಟೋ ಜನ ಮಹಿಳೆಯರಿದ್ದಾರೆ. ಈಗ ನಮಗೆ ಕಂಡು ಬರ್ತಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ, ರೂಪಾ ಶಶಿಧರ್ ಅವ್ರ ಮೂರಲ್ಲಿ ಇಬ್ಬರಿಗೆ ಅವಕಾಶ ಸಿಗ್ಬೋದಾ, ಅಥವಾ 3 ಜನಕ್ಕೂ ಅವಕಾಶಗಳು ಸಿಗಬಹುದಾ, ಅಥವಾ ಡಿ.ಕೆ.ಶಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಅಕಸ್ಮಾತ್ ಏನಾದರೂ ಸಿಗಲಿಲ್ಲ ಇವರಿಗೆ ಅವಕಾಶ ಅಂತ ಹೇಳಿದ್ರೆ ಎತ್ಕೊಟ್ಟುವಂತಹ ಪ್ರಯತ್ನ ಸಹ ಆಗಬಹುದಾ? ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಅವಕಾಶವನ್ನು ಕೊಡಲೇಬೇಕಿತ್ತು. ಯಾಕೆ ಬೇರೆ ರಾಜ್ಯದಲ್ಲಿ ಅನುಸರಿಸುವಂತಹ ನೀತಿಯನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ಅನುಸರಿಸ್ತಾ ಇಲ್ಲವಂತ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತಲ್ಲ. ಆಲ್ಮೋಸ್ಟ್ ಇವಾಗ ಇವ್ರ ಮೂರಲ್ಲಿ ಇಬ್ಬರಿಗೆ ಅಥವಾ 3 ಜನಕ್ಕೂ ಅವಕಾಶವನ್ನು ಕೊಡುವಂಥ, ಮಂತ್ರಿಗಿರಿ ಸಿಗುವಂಥ ಹೆಚ್ಚಿನ ಅವಕಾಶಗಳು ಕಂಡು ಬರ್ತಾ ಇದೆ. ಜೊತೆಗೆ ಸರ್ಕಾರದ ಮೇಲೆ ಭರವಸೆ ಸಹ ಹೆಚ್ಚಾಗುವಂಥ ನಿರೀಕ್ಷೆ ಇದೆ. ಆಲ್ರೆಡಿ ರಾಹುಲ್ ಗಾಂಧಿಯವರು ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಈಗ ಮತ್ತೆ ಹೊಸದಾಗಿ ಏನಾದರೂ ಅವಕಾಶವನ್ನು ಕೊಡಬಹುದಾ ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡಿ, ಈಗ ಅಕಸ್ಮಾತ್ ಏನಾದರೂ ಬೇರೆ ರಾಜ್ಯದಲ್ಲಿ ಅನುಸರಿಸಿದಂತಹ ಇದೇ ಒಂದು ನೀತಿಯನ್ನು ನಮ್ಮ ಕರ್ನಾಟಕದಲ್ಲಿ ಅನುಸರಿಸಿದ್ರೆ ಈಗ ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಸಹ ಭರವಸೆ ಹೆಚ್ಚಾಗುವಂತ ಸಾಧ್ಯತೆಗಳು ಏನಾದರೂ ಇದೆಯಾ? ಅಕಸ್ಮಾತ್ ಏನಾದರೂ ಇವರಿಗೆ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಡಿ.ಕೆ.ಶಿ ಅವರ ಮೇಲೆ ತಿರುಗಿ ಬೀಳುವ ಚಾನ್ಸಸ್ ಏನಾದರೂ ಇದೆಯಾ? ನಿರೀಕ್ಷಾ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಬಹಳಷ್ಟು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಯುವ ಜನರಿಗೆ ಹೆಚ್ಚಿನ ಅವಕಾಶವನ್ನ ಅವರು ಮಾಡ್ಕೊಡ್ತಾರೆ ಅನ್ನುವಂತ ನಂಬಿಕೆ ಕೂಡ ಯುವ ಜನರಲ್ಲಿ ಇದೆ. ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳಷ್ಟು ಅವಕಾಶಗಳನ್ನ ಯುವ ಜನರಿಗೆ ಕೊಟ್ಟಿದ್ರು. ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚಿನ ಅವಕಾಶವನ್ನ ಯುವಕರಿಗೆ ನೀಡಿದ್ರು, ಯುವ ಜನರಿಗೆ. ಸೊ ಈಗ ಮಹಿಳೆಯರಿಗೂ ಕೂಡ ಅದೇ ರೀತಿಯಾಗಿ ಆದ್ಯತೆಯನ್ನ ಕೊಟ್ಟಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಹಾಗೆ ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಇದು ಮತ್ತಷ್ಟು ಘನತೆಯನ್ನ ತಂದುಕೊಡುತ್ತೆ. ಯಾಕೆಂದ್ರೆ ಪದೇ ಪದೇ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಅವರು ಪ್ರವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಬೇರೆ ಬೇರೆ ಹೋರಾಟಗಳಿರ್ಬೋದು, ಚುನಾವಣಾ ಭಾಷಣಗಳಿರ್ಬೋದು, ಸಮಾವೇಶಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಎಲ್ಲರಲ್ಲೂ ಕೂಡ ಈ 33% ಮೀಸಲಾತಿಯ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾಷಣಗಳನ್ನ ಮಾಡ್ತಾ ಇರ್ತಾರೆ. ಹೊರದೇಶಗಳಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಮಹಿಳಾ ಮೀಸಲಾತಿಯ ವಿಚಾರವನ್ನ, ಮಹಿಳೆಯರ ಬಗ್ಗೆ ಬಹಳಷ್ಟು ಭಾಷಣಗಳನ್ನ ಅವರು ಮಾಡ್ತಾರೆ. ಈಗ ಅದನ್ನ ಕಾರ್ಯರೂಪಕ್ಕೆ ತರಬೇಕಲ್ಲ, ಅನುಷ್ಠಾನ ಅದನ್ನ ಮಾಡ್ಬೇಕಲ್ಲ. ಸುಮ್ಮನೆ ಭಾಷಣ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಅದನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮಹಿಳಾ ಮತದಾರರು, ಯುವ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಪಕ್ಷವನ್ನ ಬೆಂಬಲಿಸ್ತಾರೆ. ಸೊ ಹಾಗಾಗಿ ಈ ಬಾರಿ ಹೆಂಗಿದ್ರು ಅವಕಾಶಗಳಿದೆ. ಯಾಕಂದ್ರೆ ಸಂಪುಟ ಇನ್ನೂ ರಚನೆ ಆಗಿಲ್ಲ. ಸಂಪುಟ ರಚನೆ ಬಹುತೇಕವಾಗಿ ನಾಳೆ ರಾತ್ರಿ ಅಥವಾ ನಾಡಿದ್ದು ಬೆಳಗ್ಗೆಯೊಳಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರನ್ನ ಬಿಡಬೇಕು ಅನ್ನುವಂತ ಚರ್ಚೆಗಳು ದೆಹಲಿಯಲ್ಲಿ ನಡೆಯೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನ ಮನವೊಲಿಸಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ದೃಢ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಹೇಗೆ ಸಿದ್ದರಾಮಯ್ಯ ಅವರನ್ನ ಅಹಿಂದ ನಾಯಕ ಅಂತೇಳಿ ಗುರುತಿಸಿಕೊಂಡವರು, ಜನಪ್ರಿಯ ನಾಯಕರಾಗಿದ್ದಂತವ್ರು, ಅಂತವರನ್ನೇ ರಾಜೀನಾಮೆ ಕೊಡಿಸುವಲ್ಲಿ ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿದ್ದಾರೆ ಮನವೊಲಿಸಿ. ಸೊ ಅದೇ ರೀತಿಯಾದಂತ ಒಂದು ದೃಢ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಕರ್ನಾಟಕದಲ್ಲಿ ನಾವು ಹೊಸ ಸರ್ಕಾರವನ್ನ ಈಗ ಹೊಸದಾಗಿ ರಚನೆಯನ್ನ ಮಾಡ್ತಾ ಇದ್ದೇವೆ. ಮುಂದೆ ಬೇರೆ ಬೇರೆ ಚುನಾವಣೆಗಳು ಎದುರಾಗ್ತಾ ಇದೆ. ಜಿಬಿಎ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ. ಕೇವಲ 1-1.5 ವರ್ಷದಲ್ಲೇ ವಿಧಾನಸಭಾ ಚುನಾವಣೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ನಾವು ಈಗ ಮಹಿಳಾ ಮತದಾರರನ್ನ ಗಮನದಲ್ಲಿಟ್ಕೊಂಡು ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಟ್ಟಿದ್ದಾದ್ರೆ ನಮ್ಮನ್ನ ಮಹಿಳಾ ಮತದಾರರು ಕೈ ಹಿಡಿತಾರೆ, ನಮ್ಗೆ ಗೌರವ ಸಿಗತ್ತೆ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂತ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಸಂಪುಟದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಕೊಡ್ಬೇಕಾಗತ್ತೆ. ಈಗ ಕನಿಷ್ಠ ಇಬ್ಬರಿಗಾದ್ರೂ ಅವಕಾಶವನ್ನ ಮಾಡ್ಕೊಡ್ಬೇಕು. ಯಾಕಂದ್ರೆ 3 ಜನರಿಗೂ ಕೂಡ ಅವಕಾಶವನ್ನ ಮಾಡ್ಕೊಟ್ರೆ ಒಳ್ಳೆಯ ಮೆಸೇಜ್ ಹೋಗುತ್ತೆ, ಇಡೀ ರಾಜ್ಯಕ್ಕೂ ಮೆಸೇಜ್ ಹೋಗುತ್ತೆ, ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ದೊಡ್ಡ ಮೆಸೇಜ್ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಗಮನವನ್ನ ತೆಗೆದುಕೊಳ್ಬೇಕಾಗತ್ತೆ. ಕಾಂಗ್ರೆಸ್ ನೇತಾರೆ ಅಂತೇಳಿ ಸೋನಿಯಾ ಗಾಂಧಿ ಅವರನ್ನ ಕರೆಯಲಾಗತ್ತೆ. ಪ್ರಿಯಾಂಕಾ ಗಾಂಧಿ ಅವರು ಈಗ ಇರುವಂತಹ ನಾಯಕಿ. ಸೊ ಹಾಗಾಗಿ ಇಬ್ಬರು ಕೂಡ ಗಾಂಧಿ ಕುಟುಂಬದಲ್ಲೇ ಇರೋದ್ರಿಂದ
ಮಹಿಳೆಯರಿಗೆ ಅವರು ಹೆಚ್ಚಿನ ಆದ್ಯತೆಯನ್ನ ಅವರಾದ್ರೂ ಕೊಡ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಕೂಡ ಹೆಚ್ಚಿನ ಒಂದು ಅವಕಾಶವನ್ನ ಇಲ್ಲಿ ಮಹಿಳೆಯರಿಗೆ ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಕೂಡ ಅವರು ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಇಲ್ಲ, ನನ್ನ ಸರ್ಕಾರದಲ್ಲಿ ಇಬ್ಬರು ಮೂವರು ಮಹಿಳೆಯರಿಗೆ ನಾವು ಸಚಿವ ಸ್ಥಾನವನ್ನ ಕೊಡೋಣ, ಮುಂದಿನ ದಿನಗಳಲ್ಲಿ ಅದು ಲಾಭ ಆಗುತ್ತೆ ಅನ್ನುವಂತ ಮೆಸೇಜ್ ಅನ್ನ ವರಿಷ್ಠರಿಗೆ ಹೇಳ್ಬೇಕಾಗತ್ತೆ. ವರಿಷ್ಠರು ಇಲ್ಲ, ನೀವು ಈ ರೀತಿಯಾಗಿ ಇಬ್ಬರು ಮೂರು ಜನರಿಗೆ ಅವಕಾಶವನ್ನ ಮಹಿಳೆಯರಿಗೆ ಕೊಡಿ, ಮುಂದಿನ ದಿನಗಳಲ್ಲಿ ಅದು ನಮ್ಗೆ ಲಾಭ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಹಾಗಾಗಿ ನಾಳೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ. ಈ ಬಾರಿ ಉತ್ತಮವಾದಂತಹ ನಿರ್ಧಾರವನ್ನ ಮಹಿಳೆಯರ ವಿಚಾರದಲ್ಲಿ ತೆಗೆದುಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮೊನ್ನೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವ ಬಗ್ಗೆ ಮಾತುಕತೆಗಳು ಕೂಡ ಆಗಿದೆ. ಅಂತಿಮವಾಗಿ ಅದನ್ನು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ, ಈ ಬಾರಿ ಇಬ್ಬರು ಅಥವಾ ಮೂವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡೋಣ ಅನ್ನುವಂತ ನಿರ್ಧಾರವನ್ನ ಈಗ ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅನುಕೂಲ ಆಗತ್ತೆ. ಮಹಿಳೆಯರ ಮತದಾರರಿಗೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ಸರ್ಕಾರ ಮತ್ತೆ ಪಕ್ಷದ ಮೇಲೆ ಅವರು ಕೂಡ ವಿಶ್ವಾಸವನ್ನ ಇಡುವಂತ ಸಾಧ್ಯತೆಗಳು ಹೆಚ್ಚಾಗತ್ತೆ. ಹಾಗಾಗಿ ಕಾಂಗ್ರೆಸ್ ವರಿಷ್ಠರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ. ಕನಿಷ್ಠ ಇಬ್ಬರಿಗಾದ್ರೂ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ನಾಳೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ ನಿರೀಕ್ಷಾ. ಇವಾಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ರೂಪಾ ಶಶಿಧರ್ ಹೆಸರು ಬಹಳ ಕೇಳಿ ಬರ್ತಾ ಇದೆ. ಅವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಿ ಅವರಿಬ್ಬರು ಮಧ್ಯ ಈಗ ನಯನಾ ಮೋಟಮ್ಮನನ್ನ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಅವ್ರಿಗೆ ಸಿಗುವಂತ ಚಾನ್ಸಸ್ ಎಷ್ಟಿದೆ ಅಂತೇಳಿ, ಪ್ಲಸ್ ಏನು ಮೈನಸ್ ಏನು ಅಂತ? ನಿರೀಕ್ಷಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಚಿವೆಯಾಗಿದ್ರು. 3 ವರ್ಷಗಳ ಕಾಲ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಸಮರ್ಥವಾಗಿ ನಡೆಸಿದ್ರು. ಈಗ ಅವ್ರಿಗೆ ಬೇರೆಯವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ, ಜೊತೆಗೆ ಮುನಿಯಪ್ಪ ಅವರು ಸಂಪುಟಕ್ಕೆ ಸೇರೋದಿಲ್ಲ ಅನ್ನುವಂತ ಕಾರಣಕ್ಕೆ ರೂಪಾ ಶಶಿಧರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ರೂಪಾ ಶಶಿಧರ್ ಅವ್ರದ್ದು ಬಹುತೇಕವಾಗಿ ಈ ಬಾರಿ ಆಯ್ಕೆಯಾಗುವಂತ ಸಾಧ್ಯತೆಗಳಿದೆ. ಹೆಬ್ಬಾಳ್ಕರ್ ಅವರನ್ನ ಬಿಡುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ ಈಗ 3 ಜನರನ್ನ ನೋಡ್ಬೇಕಾಗತ್ತೆ. ಇದರ ಜೊತೆಗೆ ಹೊಸಬರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು. ಯುವ ಜನರನ್ನ ಅವ್ರಿಗೆ ಉತ್ಸಾಹವನ್ನ ತುಂಬಬೇಕು, ಉತ್ತೇಜನವನ್ನ ಕೊಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ನಯನಾ ಮೋಟಮ್ಮ ಹೆಸರು ಕೂಡ ಮುಂಚೂಣಿಗೆ ಬರ್ತಾ ಇದೆ. ಯಾಕೆಂದ್ರೆ ಅವರ ತಾಯಿ ಮೋಟಮ್ಮ ಅವರು ಮಾಜಿ ಸಚಿವೆ, ಹಿಂದೆ ಒಳ್ಳೆಯ ಆಡಳಿತವನ್ನ ನಡೆಸಂತವ್ರು, ಸಮಾಜ ಕಲ್ಯಾಣ, ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಅವರು ಕೂಡ ಕೆಲಸವನ್ನ ಮಾಡಿದಂತವ್ರು. ಹಾಗಾಗಿ ಅವರ ಪುತ್ರಿ ನಯನಾ ಮೋಟಮ್ಮ ಅವರು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಕೂಡ ಅವರ ಕಡೆ ಇದೆ. ಹಾಗಾಗಿ ನಯನಾ ಮೋಟಮ್ಮ ಅವ್ರಿಗೂ ಕೂಡ ಯುವ ಸಮೂಹದಿಂದ ಅವರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಈ 3 ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಬೆಂಬಲ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಮುಂದೆ ಅದು ಚುನಾವಣೆಗಳಲ್ಲೂ ಕೂಡ ಲಾಭ ಆಗಬಹುದು ನಿರೀಕ್ಷೆ. ಓಕೆ ಶಿವು, ಹಾಗೇರಿ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ. ನೂತನ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಹೆಚ್ಚಾಗುತ್ತಾ ಎನ್ನುವಂಥ ಪ್ರಶ್ನೆ ಮೂಡುತ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಇಬ್ಬರು